ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಾದ ಸೊಕ್ಕೆ ಗ್ರಾಮದ ವ್ಯಾಪ್ತಿಯಲ್ಲಿ ಹರಿಯುವ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ, ಅಂದಾಜು ಮೊತ್ತ 2,10,00,000 ರೂಗಳು. ಸಿದ್ದೇನಕೋಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಹರಿಯುವ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ, ಅಂದಾಜು ಮೊತ್ತ 2,50,00,000 ರೂಗಳು. ಸಿದ್ದೇನಕೋಟೆ ಗ್ರಾಮದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅಂದಾಜು ಮೊತ್ತ 50,00,000 ರೂಗಳು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸೊಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಸರೋಜಮ್ಮ, ಬಸವನಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಮರಿಯಮ್ಮ, ಬಸವನಕೋಟೆ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಶ್ರೀಮತಿ ನಗೀನಾ ಬಾನು, ಸದಸ್ಯರಾದ ಜ್ಯೋತಿರ್ಲಿಂಗಪ್ಪ, ರಾಜು, ಲಲಿತಮ್ಮ ಇನ್ನೂ ಮುಂತಾದ ಸದಸ್ಯರುಗಳು, ಗುತ್ತಿಗೆದಾರರ BO ರಾಜು, ತಾಲೂಕ್ ಪಂಚಾಯತಿ EO ಕೆಂಚಪ್ಪ, ಸಣ್ಣ ನೀರಾವರಿ ಇಲಾಖೆ AWE ಪ್ರವೀಣ್, ನಿರ್ಮಿತ ಕೇಂದ್ರ AWE ಮಾಂತೇಶ್, AE ರುದ್ರಮುನಿ, ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಘವೇಂದ್ರ, PDO ವಿರೂಪಾಕ್ಷಪ್ಪ, PDO ಶಿವಕುಮಾರ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ B ಮಹೇಶ್, ಮಡ್ರಾಡಿ ಗಿರೀಶ್, ಸಿದ್ದೇನಕೋಟೆ ಟಿಪ್ಪು ಸಾಬ್, ಹನುಮಂತಪ್ಪ, ಇರ್ಫಾನ್, ಮೊಹಮ್ಮದ್ ಗೌಸ್, ಪಲ್ಲಗಟ್ಟೆ ಶೇಖರಪ್ಪ, ಶಿಕ್ಷಕರಾದ ಸಿದ್ದೇಶ್, ಗ್ರಾಮ ಪಂಚಾಯತಿಗಳ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ದಿನ ನಾನಾಗಲೇ ಅಲ್ಲಿ ಭೂಮಿ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಮಾತನ್ನ ನಾನು ಜ್ಞಾಪಿಸ್ಕೊಂಡೆ. ಸುಮಾರು 1980 ಅಲ್ಲ, ಅದು ಒಂದ್ಸಾರಿ ಚುನಾವಣೆ ಅವತ್ತಿನ ಬಸಪ್ಪನವರು ಬಸಪ್ಪ ಅವರು ದಳದ ಅಭ್ಯರ್ಥಿಯಾಗಿ ಅವರು ಇಲ್ಲಿ ಸ್ಪರ್ಧೆ ಮಾಡಿರ್ತಾರೆ. ಅವರ ಪರವಾಗಿ ನನಗೆ ನೆನಪಿದ್ದ ಹಾಗೆ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಮತಯಾಚನೆಗೆ ನಾವು ಬಂದಿದ್ದು ಸಿದ್ದೇನಕೋಟೆಗೆ. ಎಲ್ಲಿ ಬಂದಿದ್ದೀವಿ ಅಂದರೆ ಸುಮಾರು ರಾತ್ರಿ 10:30-11 ಗಂಟೆ ಆಗಿತ್ತು. ಇಲ್ಲೇ ಒಂದು ಸಣ್ಣದಾಗಿರ್ತಕ್ಕಂಥ ಮಣ್ಣಿನ ಮತ್ತು ಮರದ ತೀರುಗಳು ಇರ್ತಕ್ಕಂಥ ದೇವಸ್ಥಾನದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿಸಿಕೊಂಡು ತುಂಬಾ ದೊಡ್ಡ ದೊಡ್ಡ ಗುರುಗಳು ನನ್ನ ಜೊತೆಗಿದ್ದರು. ಅವರ ಜೊತೆಯಲ್ಲಿ ನಾನು ಕಾಗ್ನಿಗೆಲ್ಲಿ ಒಂದಿಷ್ಟು ಜಾಗ ಕೇಳಿಕೊಂಡು ನನಗೆ ಬೋಲು ಹುಚ್ಚು ನಮ್ಮ ನಾಯಕನ ಪರವಾಗಿ ಓಟ್ ಕೇಳೋದಕ್ಕೆ ನಾನು ಬರ್ತೀನಂತೇಳಿ ಯಾರೋ ಮೇಲೆ ತೊಡೆ ಮೇಲೆ ಕೂತ್ಕೊಂಡು ನಾನು ಬಂದು ಇದೇ ಆಂಜನೇಯ ದೇವಸ್ಥಾನದಲ್ಲಿ ಕೂತ್ಕೊಂಡು ಚುನಾವಣೆ ಮತಯಾಚನೆ ಮಾಡಿ ಹೋಗಿದ ನೆನಪು ಸುಮಾರು 45 ವರ್ಷಗಳ ಕೆಳಗೆ ನಡೆದಂಥ ಘಟನೆ. ಅಲ್ಲಿ ನಾನು ಹೇಳಿದೆ, ಭೂಮಿ ಪೂಜೆ ಮಾಡಬೇಕಾದ್ರೆ ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿಯ ಪರವಾಗಿ, ನನ್ನ ನಾಯಕನ ಪರವಾಗಿ ಮತಯಾಚನೆಗೆ ಬಂದಂಥವ್ರು 45 ವರ್ಷ ಆದಮೇಲೆ ನಾನು ಶಾಸಕನಾಗಿ 3 ಕೋಟಿ ಅನುದಾನವನ್ನು ಈ ಗ್ರಾಮಕ್ಕೆ ಕೊಟ್ಟು ಒಂದು ವಾಲ್ಮೀಕಿ ಸಮುದಾಯ ಭವನ 50 ಲಕ್ಷಗಳು, 2.5 ಕೋಟಿ ಚೆಕ್ ಡ್ಯಾಂ ಭೂಮಿ ಪೂಜೆ ಇವತ್ತು ಬಂದಿದ್ದೀನಿ ಅಂದರೆ ಇವರ ಆಂಜನೇಯ ಮತ್ತು ತಾಯಿ ಹೊನ್ನೆ ಕೆಂಚಮ್ಮ ತಾಯಿ ಮತ್ತು ತಮ್ಮೆಲ್ಲರ ಅವರು ಕಾಣದ ಗುಡಿಯಲ್ಲಿ ಮೂರ್ತಿಗಳಾಗಿರುತ್ತೆ. ನೀವು ಮತದಾರ ದೇವರುಗಳು, ನಿಮ್ಮ ಆಶೀರ್ವಾದದಿಂದ ನಾನು ಶಾಸಕನಾಗಿ ಇಲ್ಲಿ ಬಂದು ಮಾತನಾಡೋ ಸಂದರ್ಭದಲ್ಲಿ ನಿಮ್ಮ ಊರಿನ ನೆನಪನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಮೆಲ್ಲರ ಆಶೀರ್ವಾದ. ಅದು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬಡವರ ಸರ್ಕಾರ, ದೀನ ದಲಿತರ ಸರ್ಕಾರ, ಹಿಂದುಳಿದವರ ಸರ್ಕಾರ, ದೇವರಾಜ ಅರಸುರವರ ನಂತರ ಯಾರಾದರೂ ಒಬ್ಬ ನಾಯಕ ಇದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ. ಅದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ. ಅವರು ಇವತ್ತು 5 ಗ್ಯಾರಂಟಿಗಳನ್ನ ಯಾವ ಒಬ್ಬ ಮಧ್ಯವರ್ತಿ ಇಲ್ಲದೆ ನೇರವಾಗಿ 5 ಗ್ಯಾರಂಟಿಗಳು ಇವತ್ತು ಕರ್ನಾಟಕ ರಾಜ್ಯದ ತುಂಬ ಕೊಡುವಂತ ಭಾಗ್ಯ ಅದು ಗ್ಯಾರಂಟಿಗಳಾಗಿದೆ. ಗ್ಯಾರಂಟಿ ಅಂದ್ರೆ ಕಾಯಂ ಅಂತ ಕೆಲಸ ಮಾಡುವಂತ ಸಿದ್ದರಾಮಯ್ಯ ಅವರು ಇಷ್ಟೆಲ್ಲ ಕೆಲಸ ಮಾಡಿ
2.5 ವರ್ಷದಲ್ಲಿ ಸರಿಸುಮಾರು 1,000 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟು ಇತಿಹಾಸದಲ್ಲಿ ಆಗಲಿರುವಂತ ಕೆಲಸ ಇಲ್ಲಿ ಮಾಧ್ಯಮದಲ್ಲಿರಿ. ಇದೇನಾದರೂ ನಾನು ಸುಮ್ಮನೆ ಅನಗತ್ಯವಾಗಿ ಮೈಕ್ ಸಿಕ್ಕಿದೆ ನೀವು ಕೇಳ್ತಾ ಇದ್ರಿ ಅಂತ ನಾನು ಏನಾದರೂ ಹೇಳಿದ್ರೆ ನೀವು ನೇರ ಪ್ರಶ್ನೆ ಮಾಡಬಹುದು. ಅಂತ ಕೆಲಸಗಳು ಇವತ್ತು ನಡೀತಾ ಇದ್ದಾವೆ. ಈ ಊರಿಗೆ 50 ಲಕ್ಷ CC ರಸ್ತೆ ಕೆಲಸವನ್ನು ನಾವು ಮಾಡಿಸಿ ಈಗ 3 ಕೋಟಿಯಲ್ಲಿ ಇವತ್ತು ಭೂಮಿ ಪೂಜೆಯನ್ನ ಮಾಡ್ತಾರೆ. ಅಲ್ಲಿಂದ ಬರಬೇಕಾದ್ರೆ ನಮ್ಮ ಸಹೋದರಿ